ಮನೆಯಲ್ಲಿ ರಾಶಿಕ್ ಅವ್ರಿಗೆ ಆಲ್ರೆಡಿ ಒಂದು ದೊಡ್ಡ ಹರ್ಟ್ ಆಗಿರುತ್ತೆ. ಏನು ಅಂತಂದ್ರೆ ಧ್ರುವಂತ್ ಅವರು ಒಂದು ಮಾತು ಹೇಳಿರ್ತಾರೆ, ರಾಶಿಕಾ ಫಸ್ಟು ನನ್ನಿಂದೆ ಬಿದ್ದಿದ್ರು ಅಂದ್ರೆ ಅದೇ ಆ್ಯಂಗಲಲ್ಲಿ ಮಾತಾಡ್ತಾರೆ. ಫಸ್ಟ್ ಅಭಿ ಜೊತೆ ಇದ್ರು, ಆಮೇಲೆ ನನ್ನ ಜೊತೆ ಬಂದರು, ಆಮೇಲೆ ಸೂರಜ್ ಬಂದ್ಮೇಲೆ ಸೂರಜ್ ಜೊತೆಗೆ ಹೋಗ್ಬಿಟ್ರು ಅಂತ. ನೀವು ನಿಂತ್ಕೊಂಡಲ್ಲಿ ಒಂದು ಮಾತು ಹೇಳ್ತೀರಿ ಸೂರಜಿಗೆ ಹೇಳುವಾಗ, ನೀನು ಮತ್ತೆ ರಾಶಿಕಾ ರೊಮ್ಯಾನ್ಸ್ ಮಾಡೋದು ನೋಡಿದ್ದೀವಿ ನಾವು ಅಂತ ಹೇಳ್ಬಿಟ್ಟು. ನಿಮಗೇನಾದ್ರು ಅಂದರೆ ಆ ಪದ ಬಳಸಿದ್ದು ಅದು ಆಬ್ವಿಯಸ್ಲಿ ಯಾವ ಹುಡುಗಿ ಇದ್ರು ಆ ಜಾಗದಲ್ಲಿ ಹರ್ಟ್ ಆಗುತ್ತೆ. ನಿಮಗೆ ಆ ಪದ ಬಳಸಿದ್ರ ಬಗ್ಗೆ ಏನಾದ್ರು ಗಿಲ್ಟ್ ಇದೆಯಾ? ಐ ವಾಸ್ ವೆರಿ ಸಾರಿ ಅಬೌಟ್ ಇಟ್. ಅದು ಮಾತಾಡೋ ಬರ್ದಲ್ಲಿ ಬಂದ್ಬಿಡ್ತು, ಯಾಕಂದ್ರೆ ನಾನು ಅಷ್ಟೊಂದು ಹೀಟ್ ಆಗ್ಬಿಟ್ಟಿದ್ದೆ. ಆಮೇಲೆ ರಾಶಿಕಾಗೆ ಪರ್ಸನಲಿ ನಾನೇ ಹೋಗಿ ಸಾರಿ ಕೇಳಿ ಅವಳನ್ನ ಕೂತ್ಕೊಂಡು ಅವಳು ನನ್ನ ಹತ್ರ ಏನೋ ಮಾತಾಡೋದೇ ಬೇಡ ನಾನೇ ನನ್ನ ಹತ್ರ ಹೇಳ್ತೀನಿ ಅಂದ್ಬಿಟ್ಟು ನಾನು ಸಾರಿ ಕೇಳಿದೆ. ಯಾಕಂದ್ರೆ ಅದು ಸೂರಜ್ ಆಗಿದ್ರೆ ಬೇರೆ ವಿಷಯ, ಬಟ್ ರಾಶಿಕಾ ವಾಸ್ ಆಲ್ಸೋ ಹೆಂಗೆ ಹುಡುಗ ಬೇರೆ ಹುಡುಗಿ ಬೇರೆ ಆಗತ್ತೆ? ನೀವೇ ತಾನೇ ಮಾಡಿರೋದು. ಯಾಕೆ ಇವಾಗ ಇದೇ ಕ್ವಶನ್ ನಾನು ಕೇಳ್ತೀನಿ, ಅಶ್ವಿನಿ ಅವ್ರು ನನಗೆ ಒಳಗೆ ಒಂದು ಮಾತು ಹೇಳ್ತಾರೆ, ಅದೇ ಮಾತು ನಾನು ಹೇಳಿದ್ರೆ ಎಂತ ದೊಡ್ಡ ಇಶ್ಯೂ ಆಗಿರೋದು ಇವತ್ತು. ಅದು ಆಚೆನೆ ಬಂದಿಲ್ಲ ಅಂದ್ರೆ ಅರ್ಥ ಏನು? ನೀವೇ ಮಾಡಿರೋದಮ್ಮ ಎಲ್ಲ, ಹುಡುಗಿ ಬೇರೆ ಹುಡುಗ ಬೇರೆ ಅಂತ ನೀವೇ ಮಾಡಿಕ್ಕಿರೋದು, ನಾವಲ್ಲ. ನಮಗೂ ಅದೇ ಕಳ್ಸಿರೋದು. ಇವಾಗ ನಾನು ಹೇಳ್ತಾ ಇದ್ದೀನಿ, ಇವಾಗ ಸೂರಜ್ ಆಗಿದ್ರೆ ಪರವಾಗಿಲ್ಲ, ಆದ್ರೆ ಅಂತ ಆಡ್ಕಂತಾನೆ ಹುಡುಗ ಅಂತ. ಇವಾಗ ಹುಡುಗಿ ಆಗಿದ್ರೆ ಈ ತರ ಆಗೋಯ್ತು, ನಾನೇ ಹೋಗಿ ಸಾರಿ ಕೇಳಿದ್ನಲ್ಲ. ದಟ್ ಇಸ್ ವಾಟ್ ಹೌ ವಿ ಬಾಟ್ ಅಪ್ ಅಲ್ವಾ? ಈಗ ನಮ್ಮ ಅಪ್ಪ ಅಮ್ಮ ಏನ್ ಹೇಳಿದಾರೆ, ಇವ್ನು ಹುಡುಗ ಪರವಾಗಿಲ್ಲ, ಆದ್ರೆ ನನ್ನ ಮಗಳಿಗೆ ಪಾಪ 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 ಇದೇ ಆಗೋಯ್ತು ಜೀವನದಲ್ಲಿ. ಇವಾಗ ನಾವ್ ಏನೇ ಮಾತಾಡ್ಬೇಕು ಹುಡುಗಿರ ಹತ್ರ ಅಂದ್ರೆ, ಇವಾಗ ನಾನು ಹೇಳಿದ್ರಿ ನೀನ್ ಸಡೆ ಅಂತ ಎಷ್ಟು ನೀಟಾಗಿ ಹೇಳಿದ್ರಿ, ಅದು ನಿಮ್ಮ ಹತ್ರ ಮಾತಾಡೋಕೆ ನಮ್ಗೆ ತಲೆ ಕೆಡ್ತಾ ಇದೆ ಅಂದಾಗ ನಮ್ಗೆ ಆಗಲ್ಲ ಅದು. ಸೊ ದಟ್ ಇಸ್ ಸಾರಿ ಟು ರಾಶಿಕಾ, ಇದಾಗಬಾರ್ದು, ನಾನು ಮಾತಾಡಿದ್ ಬೇಜಾರಾಯ್ತು ಅಂತ. ಸೊ ಅದೊಂದು ಪದ ನಾನು ಮಾತಾಡಬಾರ್ದಾಗಿತ್ತು. And I'm till now sorry about it, and I'm sorry to Rashika. Okay, ರಜತ್ ಅವ್ರು ಯಾವಾಗ್ಲೂ ಒಂದು ಮಾತಾಡ್ತಿದ್ದಾರೆ, ಗುದ್ದಾಡಿದ್ರೆ ನಾನು ಗಂಡಸ್ರ ಜೊತೆಗೆ ಗುದ್ದಾಡೋದು ಅಂತ. ಹಿಂಗಿದ್ದವರು ರಜತ್ ಯಾಕೆ ಅಶ್ವಿನಿ ಅವ್ರ ಮೇಲೆ ಅಷ್ಟು ಜಿದ್ದು ಸಾಧಿಸಿದ್ರು, ಅಷ್ಟು ರೊಚ್ಚಿಗೆ ಎದ್ಬಿಟ್ಟಿದ್ರು ಮನೆ ಒಳಗೆ ಅಂತ? ಮೇಡಮ್ ದ ಪ್ರಾಬ್ಲಮ್ ಇಸ್ ಲೈಕ್, ಇವಾಗ ನೋಡಿ, ನನಗೆ ಅಕ್ಕ ತಂಗಿರಿಲ್ಲ ಆಯ್ತಾ, ಬಟ್ ನನಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಅವ್ರನ್ನೆಲ್ಲ ನಾನು ಅಕ್ಕ ತಂಗಿ ತರನೇ ಟ್ರೀಟ್ ಮಾಡಿದ್ದೀನಿ. ಮೇಡಮ್ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಪೀಪಲ್ ಇನ್ ಮೈ ಲೈಫ್. ಹಂಗಿದ್ದಾಗ ಒಂದು ವಿಷಯನ ಮಾತಾಡಿದಾಗ ಒಂದು ವಿಷಯ ಒಂದೇ ತರ ಹೋಗ್ಬೇಕು, ಅದನ್ನ 100 ಆಂಗಲ್ ತಿರ್ಸೋರು ನೋಡ್ರೆ ನನಗಾಗಲ್ಲ. ಬಟ್ ಇವ್ರು ಹೆಂಗೆ ಅಂದ್ರೆ, ಒಂದು ವಿಷಯ ಮಾತಾಡಿರ್ತೀವಿ, ಅದನ್ನ ಬೇರೆ ತರ ಪೋರ್ಟ್ರೇ ಮಾಡಕ್ ಟ್ರೈ ಮಾಡೋದು, ಅದನ್ನ ಮಾಡಕ್ ಆಮೇಲೆ ಮಾಡ್ಬಿಟ್ಟು ನಾನು ಮಾಡಿಲ್ಲ ಅಂತ ಹೇಳೋದು, ಅದು ನನಗೆ ಪರ್ಸನಲಿ ಇಷ್ಟ ಆಗಿಲ್ಲ. ನನ್ಗೆ ಅಂಥವ್ರು ನೋಡ್ರೆ ತುಂಬಾ ದೂರ. ನಾನು ಲಕ್ಕಿಲಿ ನನಗೆ ಬಿಗ್ ಬಾಸ್ ಮನೇಲಿ ಸಿಗಾಕೊಂಡ್ರು, ನನ್ನ ಜಿದ್ದೇನಿತ್ತು ಅದನ್ನು ಸಾಧಿಸಿದೆ, ಟು ಬಿ ವೆರಿ ಫ್ರ್ಯಾಂಕ್.